ಬಂಧಿಸಿದ ಬಿಜೆಪಿ ಸರ್ಕಾರಕ್ಕೆ, ಶ್ರೀಮತಿ ಪ್ರಿಯಾಂಕಾ ಗಾಂಧಿಯನ್ನು ಬಂಧಿಸಿದ ಬಿಜೆಪಿ ಸರ್ಕಾರಕ್ಕೆ. ಬಂಧುಗಳೇ, ಇವತ್ತು ಮಂಗಳೂರಿನ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ, ಜನವಿರೋಧಿ ಸರ್ಕಾರ ಸುಮಾರು 12 ವರ್ಷಗಳಿಂದ ಜನವಿರೋಧಿ ಕಾರ್ಯಕ್ರಮಗಳನ್ನ ಅನೇಕ ಈ ಜನರ ಮೇಲೆ ಇವರು ಗದಾಪ್ರಹಾರವನ್ನು ಮಾಡ್ತಾನೆ ಇದ್ದಾರೆ. ನೋಟ್ ಬ್ಯಾನ್ ಇರ್ಬೋದು, GST ಇರ್ಬೋದು, ಅಥವಾ ಅನೇಕ ಇಂತಹ ಒಂದು ಜನವಿರೋಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಭಾರತ ದೇಶದ ಜನರು ಸುಮಾರು 12 ವರ್ಷದಲ್ಲಿ ಒಂದು ಬಡ ಜನರಿಗೆ ಆದಂತಹ ತೊಂದರೆಯನ್ನ ಸಹಿಸಿಕೊಂಡು ಇವತ್ತು ಈ ಸರ್ಕಾರ ಯಾವಾಗ ಹೋಗ್ತದೆ ಅನ್ನುವಂಥ ಒಂದು ವಿಚಾರವಾಗಿ ಜನರು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ವಿದ್ಯಾರ್ಥಿ ವಿರೋಧಿ ಸರ್ಕಾರ, ಲಕ್ಷಾಂತರ ಕೋಟ್ಯಾಂತರ ವಿದ್ಯಾರ್ಥಿಗಳು ಇವತ್ತು ದೇಶದಲ್ಲಿ ಪರೀಕ್ಷೆಯನ್ನು ಬರೆಯುವಂತಹ ಸಂದರ್ಭ ಇದು. ಈ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಆದ್ರೆ ಅದಕ್ಕೆ ಯಾರೂ ಜವಾಬ್ದಾರಿ ಇಲ್ಲ. ಸುಮಾರು ತಿಂಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಶಿಕ್ಷಣದ ಸಚಿವರು ಸನ್ಮಾನ್ಯ ಪ್ರಧಾನರವರು ಒಬ್ಬ ಅಸಮರ್ಥ ಶಿಕ್ಷಣ ಸಚಿವ, ಅವರನ್ನ ರಾಜೀನಾಮೆ ಕೊಡಬೇಕು ಅಥವಾ ಅವರನ್ನ ಸಂಪೂರ್ಣದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರೆ ಆ ಮನುಷ್ಯರಿಗೆ ಒಂದು ಚೂರು ಕಿವಿಯೂ ಕೇಳುವುದಿಲ್ಲ, ಕಣ್ಣು ಕಾಣುವುದಿಲ್ಲ. ಇಂತಹ ಒಂದು ಮೂಕ ಕಿವುಡ ಸರ್ಕಾರ ಈ ಭಾರತ ದೇಶದಲ್ಲಿ ಬಂದದ್ದಿಲ್ಲ. ಇವರಿಗೆ ಜನರ ಮೇಲೆ ಅಭಿಮಾನ ಇಲ್ಲ, ಬಡವರ ಮೇಲೆ ಕಾಳಜಿ ಇಲ್ಲ, ವಿದ್ಯಾರ್ಥಿಗಳ ಭವಿಷ್ಯತ್ತಿನ ಮೇಲೆ ಇವರಿಗೆ ಕಾಳಜಿ ಇಲ್ಲ ಅಂತ ಸರ್ಕಾರ ಇದ್ದರೆಷ್ಟು ಹೋದರೆಷ್ಟು ಅನ್ನುವಂತ ಒಂದು ಅವಸ್ಥೆಯಲ್ಲಿ ಮಕ್ಕಳು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಈ ಒಂದು ಬಿಜೆಪಿ ಸರ್ಕಾರ ಚೆಲ್ಲಾಟ ಆಡ್ತಾ ಇರುವಂತದ್ದು. ಅನೇಕ ಸಲ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗುವ ಸಂದರ್ಭ ಮಕ್ಕಳಿಗೆ ಅವರ ಭವಿಷ್ಯದ ಬಗ್ಗೆ ಕೂಗುವಿರುವಂತಹ ಸಂದರ್ಭ ಪ್ರಶ್ನೆ ಅನೇಕ ಸಲ ಈ ಒಂದು ಪರೀಕ್ಷೆಗಳನ್ನ ಮುಂದೂಡುವುದು, ಮಕ್ಕಳು ಓದಿ ಅಷ್ಟೊಂದು ಕಷ್ಟದಲ್ಲಿ ಇದ್ದಂತ ಸಂದರ್ಭ ಪರೀಕ್ಷೆ ಬರೆದು ಆಮೇಲೆ ಪರೀಕ್ಷೆ ಮುಂದೂಡಿದ್ರೆ ಮಕ್ಕಳಿಗೆ ಎಷ್ಟೋ ಒಂದು ಮಾನಸಿಕ ಹಿಂಸೆ ಆಗ್ತದೆ ಅನ್ನುವ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಸುಮಾರು 21 ಯುವಕರು ಈ ಒಂದು ನೀಟ್ ಪರೀಕ್ಷೆ ರದ್ದಾದ್ರಿಂದ ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು. ಈ ಮಕ್ಕಳ ಒಂದು ಭವಿಷ್ಯ ಅಲ್ಲಿ ಮಂಕಾಯಿತು, ಅವರ ಕುಟುಂಬದ ಭವಿಷ್ಯ ಅಲ್ಲಿ ಮಂಕಾಯಿತು. ಅವರು ಈ ದೇಶದ ಒಂದು ಪ್ರಜೆಗಳಾಗಿ, ಈ ದೇಶದ ಒಂದು ಭವಿಷ್ಯತ್ತಿನ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳಾಗಿ ಆಗಬೇಕಾದಂತಹ ಅವರ ಭವಿಷ್ಯದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಚೆಲ್ಲಾಟ ಆಡ್ತಾ ಇರುವಂತಹ ಸಂದರ್ಭ. ದೆಹಲಿಯಲ್ಲಿ ಬೃಹತ್ತಾದ ಪ್ರತಿಭಟನೆಯನ್ನ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕಾಜಿ ಅವರು, ವೇಣುಗೋಪಾಲ್ ರವರು, ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ರವರು, ಇವರೆಲ್ಲ ದೆಹಲಿಯ ಭವನದ ಎದುರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಆ ಪ್ರತಿಭಟನೆಯಲ್ಲಿ ಪೊಲೀಸ್ನವರು, ಡೆಲ್ಲಿ ಪೊಲೀಸರು ನಿನ್ನೆ ಒಂದು ಪ್ರತಿಭಟನೆಯಲ್ಲಿ ಯಾವ ರೀತಿ ಅಮಾನುಷವಾಗಿ ನಡ್ಕೊಂಡ್ರೋ ಅದೇ ರೀತಿ ಇವತ್ತು ಕೂಡ ಪ್ರಿಯಾಂಕಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ಬಂಧನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರುಗಳು ಇವತ್ತೊಂದು ಈ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ವಿರುದ್ಧ ಈ ಮಕ್ಕಳ ಭವಿಷ್ಯಕ್ಕಾಗಿ ಪ್ರತಿಭಟನೆಯನ್ನ ಮಾಡಿದರೆ ಅದನ್ನು ಕೂಡ ಈ ಬಿಜೆಪಿ ಸರ್ಕಾರ, ದೆಹಲಿ ಸರ್ಕಾರ ಸಹಿಸಿಕೊಳ್ತಾ ಇಲ್ಲ. ತಮ್ಮ ಒಂದು ತೋಳ್ಬಳದ ಮುಖಾಂತರ ಇಂತಹ ಪ್ರತಿಭಟನೆಗಳನ್ನ ಹತ್ತಿಕ್ಕುವಂತಹ ಕೆಲಸವನ್ನ